Namaste, my dear children. Welcome to distance learning sessions through videos. We are discussing the chapter number 1 in science, plant reproduction. In our previous classes, we have learned about flowering plants, cotyledons, germination of seed. What do seeds need to germinate? In today's session, we will discuss about seed dispersal. Seed dispersal ಅಂದ್ರೆ ಬೀಜ ಪ್ರಸರಣ. ಬೀಜ ಪ್ರಸರಣ ಅಂತಂದ್ರೆ ಬೀಜಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವ ರೀತಿ ಹೋಗಿ ತಲುಪುತ್ತೆ ಅಂತ. ಸಸ್ಯಗಳಲ್ಲಿ ಹೂವುಗಳು, ಕಾಯಿಗಳು, ಹಣ್ಣುಗಳ ನಂತರ ಬೀಜಗಳು ಉತ್ಪತ್ತಿ ಆಗುತ್ತವೆ ಮಕ್ಕಳೇ. ಸೊ ಒಂದು ಸಸ್ಯದಲ್ಲಿ ಉತ್ಪತ್ತಿ ಆದಂತಹ ಬೀಜಗಳು ಬೇರೆ ಬೇರೆ ಜಾಗಗಳಿಗೆ ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತೀವಿ. ಮಕ್ಕಳೇ, ನೀವೆಲ್ಲ ಗಮನಿಸಿರ್ಬೋದು, ನಿಮ್ಮ ಮನೆಯ ಅಕ್ಕಪಕ್ಕಗಳಲ್ಲಿ ಖಾಲಿ ಜಾಗ ಎಲ್ಲರಿತ್ತು ಅಂತಂದ್ರೆ ಅಲ್ಲಿ ಅನೇಕ ರೀತಿಯ ಸಸ್ಯಗಳು ಬೆಳೆದಿರುತ್ತೆ ಮಕ್ಕಳೇ. ಅವುಗಳನ್ನು ಯಾರೂ ಬೀಜ ಹಾಕಿ ಅಥವಾ ಸಸ್ಯನ ತಂದು ನೆಟ್ಟು ಬೆಳೆಸಿರಲ್ಲ. ನಿಮ್ಮ ಗಾರ್ಡನ್ಗಳಲ್ಲಿ ನೀವು ಬೀಜಗಳನ್ನು ಹಾಕಿ ಸಸ್ಯಗಳನ್ನು ಹಾಕಿ ಬೆಳೆದಿರೋದು ಬೇರೆ, ಅದು ಬೇರೆ. ಇನ್ನು ಕೆಲವು ಸಸ್ಯಗಳು, ಕಳೆಗಳು, ಬೇಡವಾದ ಸಸ್ಯಗಳು ಅಕ್ಕಪಕ್ಕ ನಿಮ್ಮ ಮನೆ ಅಕ್ಕಪಕ್ಕಗಳಲ್ಲಿ, ಹೊಲ ಗದ್ದೆ ತೋಟಗಳಲ್ಲೆಲ್ಲ ಬೆಳೆದಿರುತ್ತೆ. ಸೊ ಅವುಗಳನ್ನು ಯಾರೋ ಬೀಜವನ್ನು ತಂದು ಅಲ್ಲಿ ಹಾಕಿ ನಾವು ಮಾಡಿರಲ್ಲ ಆ ಕೆಲಸವನ್ನು. ನಾವು ಯಾರೋ ಬೀಜಗಳನ್ನು ಹಾಕಿ ತಂದು ಅಲ್ಲಿ ಬೆಳೆದಿರೋದಿಲ್ಲ. ಸೊ ಆದರೂ ಕೂಡ ಅಲ್ಲಿ ಬೀಜಗಳು ಯಾವ ರೀತಿ ಬಂದು ರೀಚ್ ಆಗುತ್ತೆ, ಸಸ್ಯಗಳು ಹೇಗೆ ಬೆಳೆಯುತ್ತೆ, ಬೀಜಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವ ರೀತಿ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಸೆಷನ್ನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಲೆಟ್ ಅಸ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ಒನ್ಸ್ ದ seeds are fully formed, they must find a place to germinate. ಅಂದರೆ ಬೀಜಗಳು ಸಂಪೂರ್ಣ ಬೆಳವಣಿಗೆ ಆದಮೇಲೆ ಅವುಗಳು ಜರ್ಮಿನೇಟ್ ಆಗಲಿಕ್ಕೆ ಅಥವಾ ಮೊಳಕೆ ಹೊಡಿಲಿಕ್ಕೆ ಸೂಕ್ತವಾದ ಜಾಗವನ್ನು ಕಂಡುಕೊಳ್ಳುತ್ತವೆ. ಸಿಗಬೇಕು ಅವಕ್ಕೆ ಅಂತ ಬೀಜಗಳಿಗೆ, ಸಸ್ಯಗಳು ಬೆಳಿಬೇಕು ಅಂದರೆ. ಇಫ್ ಆಲ್ ದ ಸೀಡ್ಸ್ fall near the mother plant, they may not get enough space, sunlight, water and nutrients from the soil to grow. They must move away or disperse from the mother plant. The spreading away of seeds is known as seed dispersal. So here we have the clear idea of the title of this topic, that is seed dispersal. Seed dispersal ಅಂದ್ರೆ ಏನು ಮತ್ತು ಅದು ಯಾಕೆ ಆಗಬೇಕು ಅನ್ನೋದು ನಾವಿಲ್ಲಿ ತಿಳ್ಕೊಳ್ತೀವಿ ಮಕ್ಕಳೇ. ಸೊ ಒಂದು ವೇಳೆ ಎಲ್ಲ ಬೀಜಗಳು ಕೂಡ ಮದರ್ ಪ್ಲಾಂಟ್ ಅಂದರೆ ಯಾವ ಸಸ್ಯದಲ್ಲಿ ಆ ಬೀಜಗಳು ಉತ್ಪತ್ತಿ ಆಗಿರುತ್ತೋ, ಯಾವ ಸಸ್ಯದಲ್ಲಿ ಬೀಜಗಳು ಬೆಳೆದಿರುತ್ತೋ ಅದೇ ಸಸ್ಯದ ಪಕ್ಕ ಸುತ್ತಮುತ್ತ ಎಲ್ಲ ಬೀಜಗಳು ಬಿದ್ದು ಹೋದರೆ ಆಗ ಆ ಎಲ್ಲ ಬೀಜಗಳು ಜರ್ಮಿನೇಟ್ ಆಗಲಿಕ್ಕೆ, ಮೊಳಕೆ ಹೊಡೆದು ಸಸ್ಯವಾಗಿ ಬೆಳಿಲಿಕ್ಕೆ ಅಲ್ಲಿ ಸ್ಪೇಸ್ ಅಂದರೆ ಜಾಗ ಸಾಕಾಗೋದಿಲ್ಲ. ಆಮೇಲೆ ಒಂದೇ ಜಾಗದಲ್ಲಿ ಹೆಚ್ಚು ಸಸ್ಯಗಳು ಬೆಳೆದ್ರೆ ಅವೆಲ್ಲವಕ್ಕೂ ಸನ್ಲೈಟ್ ಕೂಡ ಸಾಕಾಗೋದಿಲ್ಲ. ಯಾಕಪ್ಪ ಅಂತಂದರೆ ಒಂದು ಸಸ್ಯದ ಶಾಡೋ ಅಂದರೆ ನೆರಳು ಇನ್ನೊಂದು ಸಸ್ಯದ ಮೇಲೆ ಬೀಳ್ತಾ ಇರುತ್ತೆ. ಸೊ ಯಾವ ಸಸ್ಯದ ಮೇಲೆ ಶಾಡೋ ಬೀಳ್ತಾ ಇರುತ್ತೋ ಅದಕ್ಕೆ ಸನ್ಲೈಟ್ ಸಾಕಾಗೋದಿಲ್ಲ ಬೆಳಿಲಿಕ್ಕೆ, ಅದರ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಅಥವಾ ಬೆಳೆದೇನೆ ಕೂಡ ಇರಬಹುದು.
ಮತ್ತು ನೀರು ಕೂಡ ಸಾಕಾಗಲ್ಲ. ಒಂದೇ ಜಾಗದಲ್ಲಿ ಹೆಚ್ಚು ಗಿಡಗಳು ಬೆಳೀತಾ ಇದ್ದಾವೆ ಅಂದರೆ ಅವುಗಳ ಬೇರುಗಳು ಮಣ್ಣಿನಲ್ಲಿರುವಂತಹ ನೀರನ್ನು ಹೀರ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲ ಗಿಡಗಳಿಗೂ ಸಾಕಷ್ಟು ನೀರು ಒಂದೇ ಪ್ರದೇಶದಲ್ಲಿ ಸಿಗೋದಿಲ್ಲ ಮತ್ತು ಮಣ್ಣಿನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಜೀವಸತ್ವಗಳನ್ನು ಕೂಡ ಬೇರುಗಳು ಅಬ್ಸಾರ್ಬ್ ಮಾಡ್ಕೊಳ್ತಾ ಇರುತ್ತೆ. ಹಾಗಾಗಿ ಎಲ್ಲ ಸಸ್ಯಗಳು ಬೆಳಿಲಿಕ್ಕೆ ಸಾಕಾಗುವಷ್ಟು ನ್ಯೂಟ್ರಿಯೆಂಟ್ಸ್ ಆ ಮಣ್ಣಿನಲ್ಲಿ ಸಿಗೋದಿಲ್ಲ. ಹಾಗಾಗಿ ಒಂದು ಸಸ್ಯದಲ್ಲಿ ಬೆಳೆಯುವಂತಹ ಎಲ್ಲ ಬೀಜಗಳು ಕೂಡ ಸಸ್ಯದ ಪಕ್ಕದಲ್ಲೇ ಎಲ್ಲ ಉದುರಿ ಹೋದರೆ ಬಿದ್ದು ಹೋದರೆ ಆ ಎಲ್ಲ ಬೀಜಗಳು ಕೂಡ ಮತ್ತೆ ಹೊಸ ಸಸ್ಯಗಳಾಗಿ ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬೆಳವಣಿಗೆ ಕೂಡ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಏನಾಗಬೇಕಪ್ಪ ಅಂದರೆ ಆ ಸಸ್ಯಗಳು ಆ ಬೀಜಗಳು ಏನಾಗಬೇಕು ಅಂತಂದರೆ ಚದುರಿ ಹೋಗಬೇಕು, ಪ್ರಸರಣ ಆಗಬೇಕು. ಅಂದರೆ ಆ ಸಸ್ಯ ಇರುವ ಜಾಗವನ್ನು ಬಿಟ್ಟು ಇನ್ನು ದೂರ ತನಕ ಬೀಜಗಳು ಹೋಗಿ ತಲುಪಬೇಕು. ಸೊ ಮದರ್ ಪ್ಲ್ಯಾಂಟ್ ಅಂದರೆ ತಾಯಿ ಸಸ್ಯ ಏನಿರುತ್ತೆ, ಯಾವ ಸಸ್ಯ ಬೀಜಗಳನ್ನು ಉತ್ಪತ್ತಿ ಮಾಡಿರುತ್ತೋ ಅದನ್ನು ನಾವು ಮದರ್ ಪ್ಲ್ಯಾಂಟ್ ಅಂತ ಕರಿತಾ ಇದ್ದೀವಿ ಇಲ್ಲಿ. ಸೊ ಆ ಮದರ್ ಪ್ಲ್ಯಾಂಟಿಂದ ಸೀಡ್ಸ್ ಏನಾಗಬೇಕು, ದೂರದ ತನಕ ಡಿಸ್ಪರ್ಸ್ ಆಗಬೇಕು, ಚದುರಿ ಹೋಗಬೇಕು, ಪ್ರಸರಣ ಆಗಬೇಕು. ಇದನ್ನೇ ನಾವು ಇದನ್ನ ಯಾವುದು, ದ ಸ್ಪ್ರೆಡ್ಡಿಂಗ್ ಅವೇ. ಇಲ್ಲಿ ಲಾಸ್ಟ್ ಲೈನ್ ನೋಡಿ ಮಕ್ಕಳೇ, ದ ಸ್ಪ್ರೆಡ್ಡಿಂಗ್ ಅವೇ ಆಫ್ ಸೀಡ್ಸ್ ಈಸ್ ನೋನ್ ಆಸ್ ಸೀಡ್ ಡಿಸ್ಪರ್ಸಲ್. ಅಂದರೆ ಬೀಜಗಳು ಚದುರಿ ಹೋಗುವ ಒಂದು ಕ್ರಿಯೆಯನ್ನ ನಾವು ಸೀಡ್ ಡಿಸ್ಪರ್ಸಲ್ ಅಥವಾ ಬೀಜಗಳ ಪ್ರಸರಣ ಅಂತ ಕರಿತೀವಿ ಮಕ್ಕಳೇ. ಈಗ ನಾವು ಸೀಡ್ ಡಿಸ್ಪರ್ಸಲ್ ಯಾವ್ಯಾವ ರೀತಿ ಆಗುತ್ತೆ, ಅದಕ್ಕೆ ಯಾರ ಕಾರಣ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಹೌ ಡು ಸೀಡ್ಸ್ ಡಿಸ್ಪರ್ಸ್? Seeds are dispersed by wind, animals, explosion and water. So these are the 4 agents which disperse seeds. ಯಾವ್ದ್ಯಾವುದು? ಗಾಳಿ, ಪ್ರಾಣಿ ಪಕ್ಷಿಗಳು ಮತ್ತು ಎಕ್ಸ್ಪ್ಲೋಷನ್ ಅಂದರೆ ಸಿಡಿಯುವುದು. ಕೆಲವು ಬೀಜಗಳ ಸಿಪ್ಪೆ ಸಿಡಿಯುತ್ತೆ, ಉದಾಹರಣೆ ನಂತರ ನೋಡೋಣ ನಾವು ಅದನ್ನು. ಆ್ಯಂಡ್ ವಾಟರ್, ನೀರಿನ ಮೂಲಕ ಕೂಡ ಬೀಜಗಳು ಪ್ರಸರಣ ಆಗ್ತವೆ. ಸೊ ಈ 4 ರೀತಿಯಲ್ಲಿ ಬೀಜಗಳು ಮದರ್ ಪ್ಲ್ಯಾಂಟಿಂದ ಬೇರೆ ಬೇರೆ ದೂರದ ಪ್ರದೇಶಗಳಿಗೆ ಡಿಸ್ಪರ್ಸ್ ಆಗ್ತವೆ. ಅಲ್ಲಿ ಅವುಗಳಿಗೆ ಸಾಕಷ್ಟು ಉತ್ತಮವಾದಂತಹ ವಾತಾವರಣ ಸಿಗುತ್ತೆ, ಸಾಕಷ್ಟು ಸೂರ್ಯನ ಬೆಳಕು, ಮಣ್ಣಿನಲ್ಲಿರುವಂತಹ ಜೀವಸತ್ವ, ನೀರು ಎಲ್ಲ ಸಿಗೋದ್ರಿಂದ ಆ ಸಸ್ಯಗಳು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಈ 4 ರೀತಿಯಾದಂತಹ ಸೀಡ್ ಡಿಸ್ಪರ್ಸಲ್ಗಳನ್ನು ನಾವು ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಮಕ್ಕಳೇ. ಸೊ ಮೊದಲನೇದಾಗಿ ಸೀಡ್ ಡಿಸ್ಪರ್ಸಲ್ ಬೈ ವಿಂಡ್. So we'll understand how seeds get dispersed by wind. Many seeds are carried away by the wind. The seeds of dandelion, desert rose and milkweed are like parachutes. The winged seeds of the Indian elm tree glide in the wind. The wind carries such seeds away from the mother plant. Some of these seeds fall on the ground, get covered with soil and germinate when it rains. You can see the pictures here. This is the picture of Indian elm. This is the picture of desert rose seeds, especially seeds, how they get transmitted or dispersed. And dandelion. So these are some examples
ಆಫ್ ಸೀಡ್ಸ್ ವಿಚ್ ಡಿಸ್ಪರ್ಸ್ ಬೈ ವಿಂಡ್. ಗಾಳಿಯಿಂದ ಪ್ರಸರಣವಾಗುವಂತಹ ಬೀಜಗಳಿಗೆ ಇವುಗಳು ಉದಾಹರಣೆ ಆಗಿವೆ. ಸೊ ನಾವು ಕೂಡ ನೋಡ್ತಾ ಇರ್ತೀವಿ ಮಕ್ಕಳೇ, ಗಾಳಿಯಲ್ಲಿ ಬಿಳಿ ಕೂದಲಿನ ರೀತಿ ಹಾರೋಗ್ತಾ ಇರೋದನ್ನು ಗಮನಿಸಬಹುದು. ಎಸ್ಪೆಷಲಿ ಯಾವುದಪ್ಪ ಅಂದರೆ ಎಕ್ಕೆ ಗಿಡ ಅಂತ ಕರೀತಾರೆ. ಎಕ್ಕೆ ಗಿಡಕ್ಕೆ ಹೂವು ಕೆಲವರು ಪೂಜೆಗೆ ಬಳಸ್ತಾರೆ. ಅದು ಎಕ್ಕೆ ಹಾಲು ಅವೆಲ್ಲ ಬರುತ್ತೆ, ನೋಡಿರ್ತೀರ ನೀವು. ಅಗಲವಾದ ಎಲೆ ಇರುತ್ತೆ, ಆ ಎಲೆಗಳನ್ನ ಮುರಿದ್ರೆ ಹಾಲು ಬರುತ್ತದ್ರಿಂದ ಆ ಸಸ್ಯದ ಬೀಜಗಳು ಏನಾಗುತ್ತೆ, ಅದು ಹೂವು ಕಾಯಿಯಾಗಿ ನಂತರ ಅದು ಒಣಗಿದ ಮೇಲೆ ಅದು ಸಿಡಿಯುತ್ತೆ, ಎಕ್ಸ್ಪ್ಲೋಸ್ ಆಗುತ್ತೆ. ಅದಾದ ನಂತರ ಅದರೊಳಗಿರುವಂತಹ ಬೀಜಗಳ ಸುತ್ತ ಬಿಳಿ ಕೂದಲಿನ ರೀತಿ ಇರುತ್ತೆ. ಅದನ್ನ ನಾವೆಲ್ಲ ಚಿಕ್ಕ ಮಕ್ಕಳಾಗಿರುವಾಗ ಅಜ್ಜಿ ಕೂದಲು ಹಾರೋಗ್ತಿದೆ ಅಂತ ನೋಡ್ತಿದ್ವಿ. ಅದನ್ನ ಹಿಡಿದು ಗಾಳಿಲಿ ಹಾರಿಸ್ತಿದ್ವಿ, ಆಟಾಡ್ತಿದ್ವಿ. ನೀವು ಅದನ್ನ ನೋಡಿರ್ಬೋದು. ಅವು ಕೂಡ ಬೀಜಗಳವೆ, ಆಕ್ಚುಲಿ ಬೀಜಗಳವು. ಸೊ ಆ ರೀತಿ ಎಕ್ಕೆ ಗಿಡದ ಬೀಜಗಳು, ಎಕ್ಕದ ಗಿಡ ಅಂತ ಕೂಡ ಕರೀತಾರೆ. ಅವು ಬೀಜಗಳೇನಾಗುತ್ತೆ, ಪ್ರಸರಣ ಆಗುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಅದೊಂದು ಎಕ್ಸಾಂಪಲ್. ಆಮೇಲೆ ತುಂಬ ಈ ಥರ ಬೀಜಗಳನ್ನ ಗಮನಿಸಿರ್ತೀರ ನೀವು. ಥಿನ್ ಶೀಟ್ಸ್ ಥರ ಆಗಿರುತ್ತೆ. ಅದು ಸಣ್ಣ ಸಣ್ಣ ಪದರಗಳ ಥರ ಕಾಣ್ತಿರುತ್ತೆ. ಅವುಗಳು ಕೂಡ ಎಲೆ ರೀತಿಯೂ ಕೂಡ ಕಾಣುತ್ತೆ, ತೆಳುವಾದ ಎಲೆ ಥರ ಕೂಡ ಕಾಣ್ತಿರುತ್ತೆ ಬೀಜಗಳು. ಗಾಳಿ ಜೋರಾಗಿ ಬೀಸಿದಾಗ ಅವುಗಳು ಹಾರಿ ಹೋಗುತ್ತೆ ಗಾಳಿಯಲ್ಲಿ. ಸೊ ಈ ರೀತಿ ಕೆಲವು ಸಸ್ಯಗಳ ಬೀಜಗಳು ಗಾಳಿಯ ಮೂಲಕ ಏನಾಗುತ್ತೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಸರಣವಾಗುತ್ತೆ. ಅಲ್ಲಿ ಆ ಗಿಡಗಳು ಹೊಸದಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕೊಟ್ಟಂಥ ಎಕ್ಸಾಂಪಲ್ಸ್ ಇದೆಲ್ಲ ಗಾಳಿಲಿ ಹಾರಿ ಒಂದು ಕಡೆ ಇನ್ನೊಂದು ಕಡೆಗೆ ರೀಚ್ ಆಗಿ ಅಲ್ಲಿ ಅವುಗಳು ಜರ್ಮಿನೇಟ್ ಆಗಿ ಹೊಸ ಗಿಡಗಳು ಹುಟ್ಟಲಿಕ್ಕೆ ಸಹಕಾರಿಯಾಗಿರುತ್ತೆ. So this is one method of dispersal of seeds by wind. Dispersal by animals. ಇನ್ನು ಕೆಲವು ಬೀಜಗಳು ಪ್ರಾಣಿ ಪಕ್ಷಿಗಳಿಂದನೂ ಕೂಡ ಏನಾಗ್ತವೆ, ಡಿಸ್ಪರ್ಸ್ ಆಗ್ತವೆ. ಡಿಸ್ಪರ್ಸ್ ಅಂದರೆ ಚದುರಿ ಹೋಗುವುದು ಅಥವಾ ಪ್ರಸರಣ ಆಗೋದು ಮಕ್ಕಳೇ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬೀಜಗಳು ಹೋಗಿ ತಲುಪೋದನ್ನೇ ನಾವು ಡಿಸ್ಪರ್ಸಲ್ ಅಂತ ಕರೀತಾ ಇರೋದಿಲ್ಲಿ. ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. Animals help in dispersing seeds. The hooked spines of certain seeds stick to the feathers of birds and the hair on animals and reach far away places. ಅಂದರೆ ಕೆಲವು ಬೀಜಗಳು ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಹುಕ್ಡ್ ಸ್ಪೈನ್ಸ್ ಅಂದರೆ ಒಂದು ರೀತಿ ಕೊಕ್ಕೆಯ ರೀತಿಯಲ್ಲಿರುತ್ತೆ ಕೆಲವು ಬೀಜಗಳು. ಸೊ ಅದರ ಮೇಲೆ ಸ್ಪೈನ್ಸ್, ಬೀಜಗಳಿಂದ ಹೊರಗೆ ಸಣ್ಣ ಸಣ್ಣ ಕೂದಲಿನ ರೀತಿ ಬಂದಿರುತ್ತೆ ಅಥವಾ ಕೊಕ್ಕೆಗಳ ರೀತಿ ಇರುತ್ತೆ. ಅವುಗಳೇನಾಗುತ್ತಪ್ಪ ಅಂದರೆ ಪಕ್ಷಿಗಳು ಗಿಡಗಳ ಮೇಲೆ ಮರಗಳ ಮೇಲೆ ಕೂತಾಗ ಅವುಗಳ ಆಹಾರಕ್ಕಾಗಿ ಗಿಡ ಮರಗಳ ಮೇಲೆ ಕೂತಿರುತ್ತೆ. ಸೊ ಆ ರೀತಿ ಕೂತಾಗ ಏನಾಗುತ್ತೆ, ಆ ಬೀಜಗಳು ಪಕ್ಷಿಗಳ ರೆಕ್ಕೆಗಳಿಗೆ ಅಂಟ್ಕೊಳ್ಬಹುದು ಅಥವಾ ಇನ್ನು ಕೆಲವು ಚಿಕ್ಕ ಚಿಕ್ಕ ಪ್ರಾಣಿಗಳು ನೋಡ್ಬೋದು ನೀವು. ಇಲ್ಲಿ ಅಳಿಲಿನ ಚಿತ್ರ ತೋರಿಸಿದೆ ಇಲ್ಲಿ. ಈ ಅಳಿಲಿಗಳು ಕೂಡ ಮರಗಳ ಮೇಲೆಲ್ಲ ಓಡಾಡ್ತಿರುತ್ತೆ. ಸೊ ಆಗ ಏನಾಗುತ್ತೆ, ಕೆಲವು ಬೀಜಗಳು, ಒಣಗಿದಂತಹ ಬೀಜಗಳು ಪ್ರಾಣಿಗಳ ಮೈಗೆ ಅಥವಾ ಬಾಲಕ್ಕೆ ಎಲ್ಲ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆಮೇಲೆ ಪಕ್ಷಿಗಳ ರೆಕ್ಕೆಗಳಿಗೆ, ಅವುಗಳ ಕಾಲುಗಳಿಗೆಲ್ಲ ಏನಾಗ್ಬೋದು, ಈ ಸಣ್ಣ ಬೀಜಗಳು ಅಂಟ್ಕೊಳ್ಳುತ್ತೆ. ಸೊ ಆಗೇನಾಗುತ್ತೆ, ಆ ಪಕ್ಷಿಗಳು ಮತ್ತು ಪ್ರಾಣಿಗಳು ಬೇರೆ ಬೇರೆ ಜಾಗಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಆ ಬೀಜಗಳು ಕೆಳಗೆ ಬಿದ್ದರೆ ಆ ಜಾಗದಲ್ಲಿ ಅದಕ್ಕೆ ಸೂಕ್ತವಾದಂತಹ ಮಣ್ಣು, ನೀರು, ಬೆಳಕೆಲ್ಲ ಸಿಕ್ಕಿದ್ರೆ ಅವುಗಳು ಮೊಳಕೆ ಹೊಡೆದು ಹೊಸ ಸಸ್ಯ ಬೆಳೆಯುತ್ತೆ. Many kinds of ripe fruits are eaten by birds, squirrels, and bats. These animals often take fruits to faraway places. Most seeds eaten by animals come out in their droppings undigested. People also help in spreading seeds far away from where they grow naturally. So ಇಲ್ಲಿ
ಬೇರೆ ಬೇರೆ ಹಣ್ಣುಗಳ ಬೀಜಗಳು ಯಾವ ರೀತಿ ಪ್ರಸರಣ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ ಇದೆ ಮಕ್ಕಳೇ, ನೋಡಿ. ಸೊ ಇಲ್ಲಿ ನಾ ಹೇಳ್ದಂಗೆ ಸ್ಕ್ವಿರಿಲ್ಸ್ ಅಂದರೆ ಅಳಿಲುಗಳು, ಪಕ್ಷಿಗಳು ಮತ್ತು ಬ್ಯಾಟ್ ಅಂದರೆ ಬಾವುಲಿ, ಇವುಗಳು ಕೂಡ ಒಂದು ರೀತಿ ಏನಂದರೆ ಅವುಗಳ ಸ್ಕಿನ್ ಅಥವಾ ಏನೋ ಮೈಗೆ ಅಂಟಿಕೊಂಡು ಬೀಜಗಳು ಕೂಡ ಪ್ರಸರಣ ಆಗುತ್ತೆ ಒಂದು ರೀತಿಯಲ್ಲಿ. ಇನ್ನೊಂದು ರೀತಿ ಏನಪ್ಪ ಅಂದರೆ ಅವುಗಳು ಹಣ್ಣುಗಳನ್ನು ಏನು ಮಾಡುತ್ತೆ, ಆ ಮರದ ಮೇಲೆ ಕೂತು ತಿಂದೇ ಇರ್ಬೋದು. ಅವುಗಳು ತಮ್ಮ ಕೈಗಳಲ್ಲಿ ಇಟ್ಕೊಂಡು ಅಳಿಲುಗಳಲ್ಲಿ ಇಟ್ಕೊಳ್ಳುತ್ತೆ ಅಥವಾ ಬಾಯಿಗಳಲ್ಲಿ ಕಚ್ಕೊಂಡು ದೂರ ದೂರ ತನಕ ಹೋಗುತ್ತೆ. ಎಸ್ಪೆಷಲಿ ಬರ್ಡ್ಸ್, ಅವಕ್ಕೆ ಆಹಾರ ಸಿಕ್ಕದಾಗ ಏನಾಗುತ್ತೆ, ಅವುಗಳು ಬೇರೆ ದೂರದ ಜಾಗದ ತನಕ ಆಹಾರವನ್ನು ತೆಗೆದುಕೊಂಡು ಹೋಗಿ ಏನಾಗುತ್ತೆ ಅಲ್ಲಿ ತಿಂತವೆ ಕೆಲವು ಸಲ. ಆಮೇಲೆ ಪಕ್ಷಿಗಳು ತಮ್ಮ ಮರಿಗಳಿಗೆ ಕೊಡಲಿಕ್ಕೆ ಗೂಡುಗಳಿಗೆಲ್ಲ ತಗೊಂಡು ಹೋಗುತ್ತವೆ. ಈ ರೀತಿ ಬೀಜಗಳು ಒಂದು ಜಾಗದಿಂದ ಅಂದರೆ ಮದರ್ ಪ್ಲ್ಯಾಂಟ್ನಿಂದ ಬೇರೆ ಬೇರೆ ದೂರದ ಜಾಗಗಳಿಗೆ ರೀಚ್ ಆಗ್ತವೆ. ಆಮೇಲೆ ಇನ್ನು ಕೆಲವು ಪ್ರಾಣಿ ಪಕ್ಷಿಗಳು ಬೀಜಗಳ ಸಮೇತ ಹಣ್ಣುಗಳನ್ನು ತಿಂದಾಗ ಅವುಗಳೇನಾಗುತ್ತೆ, ಅವುಗಳ ಡ್ರಾಪಿಂಗ್ಸ್ ಅವುಗಳ ಮಲದ ಮೂಲಕ ಹೊರಗೆ ಬರುತ್ತೆ. ಅಥವಾ ಹಿಕ್ಕೆಗಳು ಅಂತ ಏನು ಕರಿತೀವಿ, ಹಿಕ್ಕೆ ಹಾಕಿದಾಗ ಪಕ್ಷಿಗಳು ಹಿಕ್ಕೆಗಳು ಹಾಕಿದಾಗ ಬೀಜಗಳು ಕೂಡ ಉದುರುತ್ತೆ. ಸೊ ಪಕ್ಷಿಗಳು ತಾವು ಎಲ್ಲಿ ಆಹಾರವನ್ನು ತಿಂದಿರ್ತವೋ ಅಲ್ಲೇ ಹಿಕ್ಕೆ ಹಾಕಿ ಅಲ್ಲೇ ಕೂತಿರೋದಿಲ್ಲ, ಹಾರಿ ಹೋಗ್ತವೆ ದೂರ ದೂರ ತನಕ. ಸೊ ಹೀಗಾಗಿ ಅವುಗಳು ತಿಂದಂತಹ ಹಣ್ಣಿನಲ್ಲಿದ್ದಂತಹ ಬೀಜಗಳು ದೂರದ ಪ್ರದೇಶ ತನಕ ಏನಾಗುತ್ತೆ, ಪ್ರಸರಣ ಆಗುತ್ತೆ. People also help in spreading seeds far away from where they grow naturally. ಸೊ ಪೀಪಲ್ ಅಂದರೆ ಮನುಷ್ಯರು, ಜನರು. ನಾವು ಕೂಡ ಏನು ಮಾಡ್ತೀವಿ, ಸಸ್ಯಗಳನ್ನು ಬೆಳೆಯಬೇಕು ಅನ್ನೋ ಉದ್ದೇಶದಲ್ಲೇ ನಾವು ತಗೊಂಡು ಹಾಕಿ ಬೆಳಿಬಹುದು ಒಂದು. ಸೊ ಇನ್ನೊಂದು ಏನಾಗುತ್ತಪ್ಪ ಅಂದರೆ ನಾವು ಫ್ರೂಟ್ಸನ್ನು ಎಸ್ಪೆಷಲಿ ಟ್ರಾವೆಲ್ ಮಾಡುವಾಗ, ನಮ್ಮ ಟೂರು ಪಿಕ್ನಿಕ್ಗಳಿಗೆಲ್ಲ ಜಾಗಗಳಿಗೆಲ್ಲ ಹೋದಂಥ ಸಂದರ್ಭದಲ್ಲಿ, ಟ್ರೆಕ್ಕಿಂಗೆಲ್ಲ ಹೋದಾಗ ಅಲ್ಲಿ ನಾವು ಕೆಲವು ಹಣ್ಣುಗಳನ್ನು ತಿಂದು ಬೀಜಗಳನ್ನೆಲ್ಲ ಅಲ್ಲೆಲ್ಲ ಹಾಕ್ತೀವಿ. ಸೊ ಹಾಗೇನಾಗುತ್ತೆ, ಆ ಬೀಜಗಳು ಸೂಕ್ತವಾಗಿ ಮಳೆ ಬಿತ್ತು ಅಂದರೆ ಮಳೆ ಬಂದಾಗ ಏನಾಗುತ್ತೆ, ಬೀಜಗಳು ಮೊಳಕೆ ಹೊಡೆದು ಹೊಸ ಸಸ್ಯ ಬೆಳೆಯುತ್ತೆ. ಸೊ ಈ ರೀತಿ ಬೀಜಗಳು ಅನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಪೀಪಲ್ ಮೂಲಕನೂ ಕೂಡ ಏನಾಗುತ್ತೆ, ಡಿಸ್ಪರ್ಸ್ ಆಗುತ್ತೆ ಮಕ್ಕಳೇ. ಮೂರನೇದಾಗಿ ಡಿಸ್ಪರ್ಸಲ್ ಬೈ ಎಕ್ಸ್ಪ್ಲೋಷನ್. ನಾನು ನಿಮಗೆ ಹೇಳಿದೆ ಎಕ್ಕದ ಗಿಡದ ಕಾಯಿ ಏನಾಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ ಅಂತ. ಅದೇ ರೀತಿ ಇನ್ನೂ ಉದಾಹರಣೆಗಳು ಹೇಳಬೇಕು ಅಂತಂದರೆ, ಸೊ ಕೆಲವು ಏನಪ್ಪ ಅಂದರೆ ಪೀಸ್ ಅಂದರೆ ಬಟಾಣಿ ಕಾಯಿ ಏನಾಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ. ಅದು ಒಣಗಿದ ನಂತರ ಈಗ ಸಸ್ಯದಲ್ಲೇ ಇತ್ತು ಅಂದರೆ ಏನಾಗುತ್ತೆ, ಡ್ರೈ ಆಗಿ ಅದರ ಸಿಪ್ಪೆ ಎಕ್ಸ್ಪ್ಲೋಡ್ ಆಗುತ್ತೆ. ಆಗ ಬೀಜಗಳು ಚೆದರಿ ಹೋಗ್ತವೆ, ಒಂದೇ ಕಡೆ ಬೀಳೋದಿಲ್ಲ. ಇನ್ನೂ ಒಳ್ಳೆಯ ಉದಾಹರಣೆ ಅಂತಂದರೆ ಈ ಔಟಲ ಗಿಡ ಅಂತ ಕರೀತಾರೆ. ಔಟಲ ಗಿಡ ಇದರಿಂದ ಹರಳೆಣ್ಣೆ ತೆಗಿತಾರೆ. ಸೊ ಔಟಲ ಗಿಡ ಬೀಜಗಳು ಏನಾಗುತ್ತೆ, ತುಂಬ ದೂರದ ತನಕ ಸಿಡಿಯುತ್ತೆ. ಆ ಸಿಡಿದಾಗ ಬೀಜಗಳು ಚೆದರಿ ಹೋಗುತ್ತೆ, ದೂರದಲ್ಲಿ ಗಿಡಗಳು ಬೆಳೆಯುತ್ತವೆ. ಸೊ ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಒಂದ್ಸಲ ಓದೋಣ ಇದನ್ನು. ಇನ್ ಸಮ್ ಪ್ಲಾಂಟ್ಸ್ ಸಚ್ ಆಸ್ ಲೇಡೀಸ್ ಫಿಂಗರ್ ಆ್ಯಂಡ್ ಪೀಸ್, ದ ಡ್ರೈಡ್ ಫ್ರೂಟ್ ಎಕ್ಸ್ಪ್ಲೋಡ್ಸ್, ಸ್ಪ್ರೆಡಿಂಗ್ ದ ಸೀಡ್ಸ್ ಅವೇ ಫ್ರಮ್ ದ ಮದರ್ ಪ್ಲಾಂಟ್. ಸೊ ಲೇಡೀಸ್ ಫಿಂಗರ್ ಅಂತಂದರೆ ಬೆಂಡೆಕಾಯಿ, ಪೀಸ್ ಅಂದರೆ ಬಟಾಣಿ. ಬೆಂಡೆಕಾಯಿ ಮತ್ತು ಬಟಾಣಿ ಸಸ್ಯದಲ್ಲಿ ಏನಾಗಿರುತ್ತೆ, ಅವುಗಳು ಆ ಕಾಯಿಗಳು ಬಲಿತು ಒಣಗಿದ ನಂತರ ಏನಾಗುತ್ತೆ ಅಂದರೆ ಅವುಗಳು ಎಕ್ಸ್ಪ್ಲೋಡ್ ಆಗುತ್ತೆ, ಅಂದರೆ ಬ್ಲಾಸ್ಟ್ ಆಗುತ್ತೆ. ಆಗ ಏನಾಗುತ್ತೆ, ಅದರಲ್ಲಿರುವಂತಹ ಬೀಜಗಳು ಮದರ್ ಪ್ಲ್ಯಾಂಟಿನಿಂದ ದೂರ ತನಕ ಹೋಗ್ತವೆ, ಸಿಡಿಯುತ್ತವೆ. ಆಗ ದೂರ ತನಕ ಚಿಮ್ಮಿದಾಗ ಏನಾಗುತ್ತೆ, ಆ ಬೀಜಗಳಿಗೆ ಸಾಕಷ್ಟು ರೀತಿಯ ಬೆಳಕು, ಮಣ್ಣು, ನೀರು ಎಲ್ಲ ಸಿಗೋದ್ರಿಂದ ಮತ್ತೆ ಹೊಸ ಸಸ್ಯಗಳು ಹೆಚ್ಚಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ದಿಸ್ ಇಸ್ ಒನ್ ಮೆಥಡ್ ಆಫ್ dispersal of seeds by explosion. The fourth one is dispersal by water. ನೀರಿನಿಂದ ಯಾವ ರೀತಿ ಬೀಜಗಳು ಡಿಸ್ಪರ್ಸ್ ಆಗುತ್ತೆ, ಮದರ್ ಪ್ಲಾಂಟಿನ ದೂರ ತನಕ ಹೇಗೆ ಹೋಗುತ್ತೆ ಅಂತ ನಾವೀಗ ತಿಳ್ಕೊಳ್ಳೋಣ.
Seeds of plants that grow in or near water bodies are carried by water to different places. For example, coconut may drift for several months in the sea before reaching land. Seeds of water plants such as hydrilla, lotus, and water lily are light and spongy. Therefore, they float on water and are carried to far away places by flowing water. ಸೊ ನೀರು ಯಾವ ರೀತಿ ಬೀಜಗಳ ಪ್ರಸರಣ ಮಾಡುತ್ತೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಸೀಡ್ಸ್ ಆಫ್ ಪ್ಲಾಂಟ್ಸ್ ದಟ್ ಗ್ರೋ ಇನ್ ಆರ್ ನಿಯರ್ ವಾಟರ್ ಬಾಡೀಸ್ ಆರ್ ಕ್ಯಾರಿಡ್ ಬೈ ವಾಟರ್ ಟು ಡಿಫರೆಂಟ್ ಪ್ಲೇಸಸ್. ಅಂದರೆ ಯಾವ ಯಾವ ಸಸ್ಯಗಳು ನೀರಿನ ಒಳಗೆ ಅಥವಾ ನೀರಿನ ಅಕ್ಕಪಕ್ಕ ಹರಿಯುವ ನೀರನ್ನು, ಅಂದರೆ ಒಂದು ಹಳ್ಳ ಆಗಿರ್ಬೋದು ಅಥವಾ ನದಿ, ಜರಿ ಅಥವಾ ಜಲಪಾತ, ಅವುಗಳ ಅಕ್ಕಪಕ್ಕಗಳಲ್ಲಿ ಬೆಳೆದಿರುವಂತಹ ಸಸ್ಯಗಳ ಬೀಜಗಳನ್ನು ನೀರು ಏನು ಮಾಡುತ್ತಪ್ಪ ಅಂದರೆ ಬಹಳ ದೂರ ತನಕ ತಗೊಂಡೋಗಿ ಅಲ್ಲಿ ಸಸ್ಯಗಳು ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ. ಫಾರ್ ಎಕ್ಸಾಂಪಲ್, ಕೋಕೋನಟ್. ಸೊ ಕೋಕೋನಟ್ ಮೇ ಡ್ರಿಫ್ಟ್ ಫಾರ್ ಸೆವರಲ್ ಮಂತ್ಸ್ ಇನ್ ದ ಸೀ ಬಿಫೋರ್ ರೀಚಿಂಗ್ ಲ್ಯಾಂಡ್. ಸೊ ಎಲ್ಲೋ ಬೀಚ್ ಅಂದರೆ ಒಂದು ಸಮುದ್ರದ ದಡದಲ್ಲಿ ತೆಂಗಿನ ಮರಗಳಿತ್ತು ಅಂತಂದರೆ ಅಲ್ಲಿಂದ ಬಲಿದಂತಹ ಕಾಯಿ, ತೆಂಗಿನಕಾಯಿ ಕೆಳಗೆ ಬಿದ್ದರೆ ಅದು ಸಮುದ್ರದ ನೀರು ಸೇರಿದ್ರೆ ಏನಾಗುತ್ತಪ್ಪ ಅಂದರೆ ಸಮುದ್ರದ ಅಲೆಗಳು ಅವುಗಳನ್ನು ಎಲ್ಲಿಂದನೋ ಎಲ್ಲಿಗೋ ತಗೊಂಡೋಗಿ ಬಿಡುತ್ತೆ. ಸಮುದ್ರದ ಮೇಲೆ ಏನಾಗುತ್ತೆ, ಅದು ಒಂದು ತೆಂಗಿನಕಾಯಿ ತೇಲುತ್ತೆ ಏನು ಮಾಡುತ್ತೆ, ಅಲೆಗಳು ತಮ್ಮ ಜೊತೆ ಏನು ಮಾಡ್ತವೆ, ಆ ತೆಂಗಿನಕಾಯಿನ ತಗೊಂಡೋಗುತ್ತೆ. ಮತ್ತೆ ಆ ತೆಂಗಿನಕಾಯಿ ಇನ್ಯಾವುದೋ ದಡ ಸೇರಬೇಕು ಅಂದರೆ ಹಲವಾರು ತಿಂಗಳಗಳೇ ಕಳೆದೋಗಿರುತ್ತೆ. ಸೊ ಅಷ್ಟರಲ್ಲಿ ಆ ನೀರಿನಲ್ಲಿ ಅದು ಚೆನ್ನಾಗಿ ಒದ್ದೆ ಆಗಿರುತ್ತೆ, ನೆಂದಿರುತ್ತೆ ಚೆನ್ನಾಗಿ. ಅದಕ್ಕೆ ಸಾಕಷ್ಟು ಪ್ರಮಾಣದ ಬಿಸಿಲು, ಸೂರ್ಯನ ಬೆಳಕು ಸಿಗ್ತಾ ಇರುತ್ತೆ. ಒಂದು ವೇಳೆ ಆ ತೆಂಗಿನಕಾಯಿ ಯಾವುದಾದ್ರೂ ದಡವನ್ನು ಸೇರಿತು ಅಂದರೆ ಅಲ್ಲಿ ಅದಕ್ಕೆ ಮಣ್ಣು ಕೂಡ ಸಿಗುತ್ತೆ. ಆಗ ಅದೇನಾಗುತ್ತೆ, ಮೊಳಕೆ ಹೊಡೆದು ಬೇರು ಬಿಟ್ಟು ಹೊಸ ಎಲೆಗಳನ್ನು ರೂಪಿಸ್ಕೊಂಡು ಏನಾಗುತ್ತೆ, ಅದು ಆ ತೆಂಗಿನಕಾಯಿ ಒಂದು ಹೊಸ ತೆಂಗಿನ ಗಿಡ ಮತ್ತು ಮರವಾಗಿ ಬೆಳೀಲಿಕ್ಕೆ ಅದು ಅನುಕೂಲ ಆಗುತ್ತೆ. ಆ ಒಂದು ಚಿತ್ರವನ್ನು ನಿಮಗಿಲ್ಲಿ ತೋರಿಸಿದೆ ಮಕ್ಕಳೇ, ನೋಡ್ಬೋದು ನೀವಿಲ್ಲಿ. ಒಂದು ತೆಂಗಿನಕಾಯಿ ಅಂದರೆ ಒಂದು ಸಮುದ್ರ ದಡದಲ್ಲಿ ಬಿದ್ದಿರೋ ರೀತಿ ಕಾಣ್ತಿದೆ ಇಲ್ಲಿ. ಇದು ಮಣ್ಣಿನಲ್ಲಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿಲ್ಲ. ಇದು ತೆಂಗಿನಕಾಯಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಸರ್ಫೇಸ್ ಮೇಲೆ ಇದೆ ಇದು. ಇದರಲ್ಲಿ ಇಲ್ಲಿ ಮೊಳಕೆ ಅಂದರೆ ಎಲೆಗಳು ಬರ್ತಿರೋದನ್ನು ಗಮನಿಸ್ಬೋದು ನೀವಿಲ್ಲಿ. ಚಿಗುರೊಳಿತಾ ಇದೆ ಇದು. ಸೊ ಈ ರೀತಿ ಏನು ಮಾಡುತ್ತೆ, ಒಂದು ಸಮುದ್ರ ತೆಂಗಿನಕಾಯಿಗಳ ಒಂದು ಡಿಸ್ಪರ್ಸಲ್, ಆ ತೆಂಗಿನ ಏನೋ ಗಿಡಗಳು ಬೆಳಿಲಿಕ್ಕೆ ಸಮುದ್ರದ ನೀರೇನು ಮಾಡುತ್ತೆ, ಸೀಡ್ ಡಿಸ್ಪರ್ಸಲ್ಗೆ ಸಪೋರ್ಟಿವ್ ಆಗಿದೆ, ಸೀಡ್ ಡಿಸ್ಪರ್ಸಲ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಸೀಡ್ಸ್ ಆಫ್ ವಾಟರ್ ಪ್ಲಾಂಟ್ಸ್ ಸಚ್ ಆಸ್ ಹೈಡ್ರಿಲ್ಲಾ, ಲೋಟಸ್ ಆ್ಯಂಡ್ ವಾಟರ್ ಲಿಲ್ಲಿ, ಇವುಗಳು ನೀರಿನಲ್ಲೇ ಬೆಳೆಯುವಂಥ ಸಸ್ಯಗಳು. ದೇ ಗ್ರೋ ಇನ್ ಸ್ಟಿಲ್ ವಾಟರ್ಸ್, ನಿಂತ ನೀರಿನಲ್ಲಿ, ಪಾಂಡ್ಗಳಲ್ಲಿ, ಕೆರೆಗಳಲ್ಲಿ ಅಲ್ಲಿ ಬೆಳೆಯುವಂಥ ಸಸ್ಯಗಳಿದು. ಹೈಡ್ರಿಲ್ಲಾ ಅನ್ನೋದು, ಲೋಟಸ್ ಮತ್ತು ವಾಟರ್ ಲಿಲ್ಲಿ. ಈ ಸಸ್ಯಗಳ ಬೀಜಗಳು ಹಗುರವಾಗಿರುತ್ತೆ ಮತ್ತು ಸ್ಪಾಂಜಿ ಆಗಿರುತ್ತೆ. ಸ್ಪಾಂಜಿ ಅಂತಂದರೆ ಪೋರಸ್, ಅದರಲ್ಲಿ ನೀರು ಫಿಲ್ ಆಗೋ ರೀತಿ. ಸ್ಪಂಜ್ ನೋಡಿರ್ತೀರ ನೀವು, ಸ್ಪಾಂಜ್ ಅಂತ ಬಳಸ್ತಿರ್ತೀವಿ ನಾವು ಮನೆಗಳಲ್ಲಿ. ಆ ರೀತಿ ಸ್ಪಾಂಜ್ ರೀತಿ ಇರುತ್ತೆ ಮತ್ತು ಹಗುರವಾಗಿರುತ್ತೆ, ನೀರಿನಲ್ಲಿ ತೇಲುತ್ತೆ ಅದು ಅಂತ. Therefore, they float on water and are carried to far away places by flowing water. ಸೊ ಈ ಬೀಜಗಳೇನಾದರೂ ಹರಿಯುವ ನೀರು, ಮಳೆ ಬಂದಾಗ ನೀರು ಹರಿದು ಹೋಗ್ತಿರುತ್ತೆ ಆ ಸಂದರ್ಭದಲ್ಲಿ, ಅಥವಾ ಅಕ್ಕಪಕ್ಕ ಹಳ್ಳನೋ ಅಥವಾ ಒಂದು ನದಿನೋ ಹರಿತಾ ಇತ್ತು ಅಂದರೆ ಅದಕ್ಕೆ ಸೇರಿದ್ರೆ ಈ ಬೀಜಗಳು
ನದಿ ಬ್ಯಾಕ್ ವಾಟರ್ ಕೂಡ ಇರುತ್ತೆ. ಅಂಥ ಬ್ಯಾಕ್ ವಾಟರ್ ನಿಂತ ನೀರಿನಲ್ಲಿ ಸಸ್ಯಗಳು ಬೆಳೆದಿರುತ್ತೆ. ಸೊ ಆ ನೀರು ಹರಿಯುವ ನೀರಿಗೆ ಸಿಕ್ತು ಅಂತಂದ್ರೆ ಏನಾಗುತ್ತೆ, ಆ ಬೀಜಗಳು ತುಂಬ ದೂರದ ಪ್ರದೇಶ ತನಕ ಬೀಜಗಳು ಹೋಗಿ ಸೇರುತ್ತೆ. ಅಲ್ಲಿ ಆ ಗಿಡಗಳು ಬೆಳಿಲಿಕ್ಕೆ ಸಹಕಾರಿಯಾಗಿರುತ್ತೆ. ಸೊ ಈ ರೀತಿ ಬೀಜಗಳು ಡಿಸ್ಪರ್ಸಲ್ ಆಗುತ್ತೆ ಮಕ್ಕಳೇ. ಸಸ್ಯಗಳು ಬೇರೆ ಬೇರೆ ಜಾಗಗಳಲ್ಲಿ ಬೆಳಿಲಿಕ್ಕೆ ಈ 4 ವಿಧಾನಗಳು ಸಹಕಾರಿಯಾಗಿವೆ. We have an in-class exercise here. Let us do it. Tick the correct option. Number 1. Radicle of a seedling forms roots, shoots, leaves. We have discussed about radicle in the previous video session. So radicle of a seedling forms roots. ಅಂದರೆ ಒಂದು ಬೀಜದ ಸೀಡ್ ಕೋಟ್ ಅದು ಉದುರಿ ಹೋದ ಮೇಲೆ ಅಲ್ಲಿ ಒಂದು ಸಣ್ಣ ರ್ಯಾಡಿಕಲ್ ಮೊಳಕೆ ಬರುತ್ತೆ. ಸೊ ಆ ಮೊಳಕೆ ಮೊದಲೇನು ಮಾಡುತ್ತೆ, ಮೊದಲು ರೂಟ್ಸ್ನ ಫಾರ್ಮ್ ಮಾಡುತ್ತೆ. ಅದಾದಮೇಲೆ ಶೂಟ್ಸ್ ಲೀವ್ಸನ್ನು ಫಾರ್ಮ್ ಮಾಡುವಂಥದ್ದು. ಸೊ ಹಾಗಾಗಿ ರ್ಯಾಡಿಕಲ್ ಏನಿರುತ್ತೆ, ರ್ಯಾಡಿಕಲ್ ಆಫ್ ಎ ಸೀಡ್ಲಿಂಗ್ ಫಾರ್ಮ್ಸ್ ರೂಟ್ಸ್. So you should tick this box, first box here. Number 2, coconut seeds are dispersed by wind, explosion, water. ಅಂದರೆ ಕೋಕೋನಟ್ ಸೀಡ್ಸನ್ನು ಡಿಸ್ಪರ್ಸ್ ಮಾಡೋದು ಯಾವುದು ಅಂತ, ವಿಂಡೋ, ಎಕ್ಸ್ಪ್ಲೋಷನ್ ಅಥವಾ ವಾಟರು ಅಂತ. ಸೊ ವಿಂಡ್ ಸಾಧ್ಯ ಇಲ್ಲ, ಯಾಕಂದರೆ ಒಂದು ಕೋಕೋನಟ್ ಗಾಳಿಯಲ್ಲಿ ಹಾರಿ ಹೋಗುವಷ್ಟು ಹಗುರ ಇರೋದಿಲ್ಲ ಮಕ್ಕಳೇ. ಅದರ ಲೋಡ್ ಮಾಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗಲ್ಲ, ಅದು ಗಾಳಿಯಲ್ಲಿ ಹಾರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಒಂದು ಕೋಕೋನಟ್ ಸೀಡ್. ಹಾಗೆಯೇ ಕೋಕೋನಟ್ ಸೀಡ್ಸ್ ವಿಲ್ ನಾಟ್ ಎಕ್ಸ್ಪ್ಲೋಡ್. ತೆಂಗಿನಕಾಯಿ ಅಥವಾ ಕೊಬ್ಬರಿ ಏನಾಗಲ್ಲ, ಅದು ಎಕ್ಸ್ಪ್ಲೋಡ್ ಆಗೋದಿಲ್ಲ, ಎಕ್ಸ್ಪ್ಲೋಷನಿಂದ ಕೂಡ ಸಾಧ್ಯ ಆಗಲ್ಲ. ಬದಲಾಗಿ ಏನಾಗ್ಬೋದು, ವಾಟರಿಗೆ ನೀರಿಗೆ ಸಿಕ್ಕಿದ್ರೆ, ತೆಂಗಿನ ಮರಗಳು ಹರಿಯುವ ನೀರಿನ ಅಕ್ಕಪಕ್ಕದಲ್ಲಿದ್ದರೆ ಅಥವಾ ಸಮುದ್ರದ ದಡದಲ್ಲಿದ್ದರೆ ಆಗೇನಾಗ್ಬೋದು ಅಂತಂದರೆ ನೀರು ಕೋಕೋನಟ್ ಸೀಡ್ಸ್ ಏನು ಮಾಡುತ್ತೆ, ಡಿಸ್ಪರ್ಸ್ ಮಾಡುತ್ತೆ. ಯಾಕಪ್ಪ ಅಂತಂದರೆ ಅದು ನೀರಿನಲ್ಲಿ ತೇಲುವಷ್ಟು ಹಗುರ ಇರುತ್ತೆ, ಆದರೆ ಗಾಳಿಯಲ್ಲಿ ತೇಲುವಷ್ಟು ಹಗುರ ಇರೋದಿಲ್ಲ ಮಕ್ಕಳೇ. ಸೊ ಹಾಗಾಗಿ ಕೋಕೋನಟ್ ಸೀಡ್ಸ್ ಆರ್ ಡಿಸ್ಪರ್ಸ್ಡ್ ಬೈ ವಾಟರ್ ಈಸ್ ದ ಕರೆಕ್ಟ್ ಆಪ್ಷನ್. ಯು ಶುಡ್ ಟಿಕ್ ದಿಸ್ ಬಾಕ್ಸ್. Thank you for watching this video. Bye bye.